ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಮೃದ್ಧಿ ಪ್ರಕಾಶ್ ಶಿವಮೊಗ್ಗ ಮಾತಾಡ್ತಿರೋದು. ಈ ದಿನದ ಗುಡಿಯ ನೋಡಿರಣ್ಣ ಒಂದು ವಿಶೇಷ ಭಾಗದಲ್ಲಿ ನಾವು ಬಂದಿರೋದು ಬಸವೇಶ್ವರ ನಗರದ ಶ್ರೀ ಭಗವಾನ್ 1008 ಆದಿನಾಥ ಸ್ವಾಮಿ ಜಿನ ಮಂದಿರಕ್ಕೆ ನಾವು ಬಂದಿದ್ದೀವಿ ಇವತ್ತು. ಈ ಜಿನ ಮಂದಿರಕ್ಕೆ ನೀವು ಗುಡಿಯ ನೋಡಿರಣ್ಣ ನೋಡ್ಬೇಕು ಅಂತ ಈ ಇಷ್ಟಪಟ್ಟಲ್ಲಿ ಬಸವೇಶ್ವರ ನಗರಕ್ಕೆ ಬರಬೇಕು. ಈ ದಿನ ಏನಪ್ಪ ಅಂತಂದರೆ ಪರೋಪಕಾರಮ್ಮ ಸೇವೆ ಇದೆ ನೋಡಿದಲ್ಲ, ಸ್ವಚ್ಛತೆಗೆ ಆದ್ಯತೆ. ಅದ್ರ ಜೊತೆಗೆ ಇದ್ರೂ ಸಹ ಗುಡಿ ನೋಡಿರೋಣ ತಗೊಂಡೋಗ್ತಾ ಇದ್ದೀನಿ ನನ್ನ ಒಂದು ಕಾನ್ಸೆಪ್ಟ್ನಲ್ಲಿ. ಈ ಜೈನ ಮಂದಿರದ ಬಗ್ಗೆ ನಮ್ಮ ಇಲ್ಲಿನ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಪಾರ್ಶ್ವನಾಥ್ ಸರ್ ಅವರು ಇದು ಮಂದಿರದ ಬಗ್ಗೆ ಒಂದೆರಡು ನೋಡಿ ಹೇಳ್ತಾರೆ. ಸನ್ಮಾನ್ಯ ಸದ್ಧರ್ಮ ಬಂಧುಗಳೇ, ನಾನು ಇದು ದೇವಸ್ಥಾನ ಸ್ಟಾರ್ಟ್ ಆಗಿದ್ದು 1993ರಿಂದ ಕಮಿಟಿ ಆಗಿ ಪ್ರಾರಂಭವಾಯಿತು. ಸೈಟ್ ಎಲ್ಲ ಸಿಕ್ಕಿದ್ದು 98 ಹತ್ತಿರ. ಇದ್ರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ 99ರಿಂದ ಸ್ಟಾರ್ಟ್ ಆಗಿ 2003 ತನಕ ನಿಧಾನವಾಗಿ ಆನೆಗತಿಯಲ್ಲಿ 4 ವರ್ಷದ ತನಕ ಕೆಲಸ ಸ್ಟಾರ್ಟ್ ಆಗಿ ಮಾರ್ಚ್ 2004 ಏಪ್ರಿಲ್ 2004ರಲ್ಲಿ ಓಪನ್ ಆಯಿತು. ಅದಾದ ನಂತರ ದೇವಸ್ಥಾನದ ನಿರ್ಮಾಣ ಕಾರ್ಯ ಎಲ್ಲ ಚೆನ್ನಾಗಿ ನಡೆದಿದೆ. ಇದೇ ಥರ ಪಕ್ಕದಲ್ಲಿರ್ತಕ್ಕಂಥ ಸುಮಾರು 120/60 ಆಗಿರ್ತಕ್ಕಂಥ 1000 ಜನರಿಗೆ ಕೂತು ಫಂಕ್ಷನ್ ಹಳ್ಳಿಯಲ್ಲಿಗೋಸ್ಕರ ಒಂದು ಸಮುದಾಯ ಭವನವನ್ನು ಮಾಡಿದ್ದೇವೆ. ಇದು ಓಪನ್ ಆಗಿ 4 ವರ್ಷ ಆಯಿತು. ಏನು ನಮ್ಮ ಅದೃಷ್ಟನ ದುರದೃಷ್ಟನ ಕರೋನಾ ಆದಾಗಿನ ಟೈಮಲ್ಲಿ ಓಪನ್ ಆಗಿ ದುಡಿಮೆ ಕಮ್ಮಿ ಆಗೋಯಿತು. ಈಗ ನಾವು ಇದುವರೆಗೂ ನಾನು 22 ವರ್ಷದ ಕಾಲ ಸೆಕ್ರೆಟರಿ ಆಗಿದ್ದು, ಈಗ 2 ವರ್ಷದಿಂದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಇದ್ದಿದ್ದು ಫಸ್ಟು ನಾರ್ವೆ ಬರ್ತದೆ ಸೌತ್ ಕೇಂದ್ರದಲ್ಲಿ 2ನೇ ವನವನ್ನು ನಾವು ಮಾಡಿ 24 ತೀರ್ಥಂಕರ ಜೊತೆಗೆ ಸುಮಾರು ಒಂದು 80 ಗಿಡಗಳನ್ನು ಪರೋಪಕಾರಂ ತಂಡದ ಯಶಸ್ಸಿನಿಂದ ನಾವು ನಡೆಸ್ತಾ ಇದ್ದೇವೆ. ಅದರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ದೇವಸ್ಥಾನ, ಆದಿನಾಥ ಸ್ವಾಮಿ ದೇವಸ್ಥಾನ ಮತ್ತು ಜೊತೆಗೆ ಪದ್ಮಾವತಮ್ಮನವರು, ಜ್ವಾಲಾಮಾಲಿನಿಯಮ್ಮನವರು, ಕ್ಷೇತ್ರಪಾಲ ಸ್ವಾಮಿ, ಪಾರ್ಶ್ವನಾಥ ಸ್ವಾಮಿ ಇಷ್ಟಿದೆ. ಕ್ಷೇತ್ರಪಾಲ ಸನ್ನಿಧಿಯಲ್ಲಿ ನಮ್ಮ ಮಂದಿರದ ಎಲ್ಲರ ಯಶೋವೃದ್ಧಿಗೋಸ್ಕರ ಕೆಲಸ ನಡೀತಾ ಇರ್ತದೆ. ನಮ್ಮಲ್ಲಿ ಏನಾರು ಇಷ್ಟಾರ್ಥ ಸಿದ್ಧಿ ಏನಾರು ಇತ್ತಂದರೆ ಒಂದು ತೆಂಗಿನಕಾಯಿ ಏರಿಸಿ ಅರಿಕೆ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಕಾರ್ಯ ಆದಮೇಲೆ ಅವ್ರು ಏನು ಕೊಡ್ತೀವಿ ಅಂತ ಇದ್ದರೆ ಅದನ್ನು ಬಂದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದಾಗ್ತದೆ. ಇಷ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಮೃದ್ಧಿ ಪ್ರಕಾಶ್ ಹೇಳಿದೆ. ತುಂಬ ಧನ್ಯವಾದಗಳು. ಕೆಲಸವನ್ನು ನಾವು ಜಾಸ್ತಿ ಪರೋಪಕಾರಂ ತಂಡದಿಂದಲೇ ಮಾಡಿಸ್ತಾ ಇದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬ. ತುಂಬ ಧನ್ಯವಾದಗಳು. ನಮ್ಮ ಈ ಸಂಸ್ಥೆಯ ಭಗವಾನ್ ಮಹಾವೀರ ಸಂಸ್ಥೆ ಉಪಾಧ್ಯಕ್ಷರಾದ ಶ್ರೀ ಪಾರ್ಶ್ವನಾಥ್ ಸರ್ ಅವರು ನಮ್ಮ ಪರೋಪಕಾರಂ ಸಂಸ್ಥೆಯಲ್ಲಿ ಸಹ ನಾವು ಎಲ್ಲ ಒಟ್ಟಾಗಿ ಇದು ಮಾಡ್ತೀವಿ, ಸೇವೆ ಸಲ್ಲಿಸ್ತಿದ್ವಿ. ಅದ್ರ ಜೊತೆಗೆ ಇದರಲ್ಲಿ ಎಷ್ಟು ದೇವಸ್ಥಾನ ಅಂದರೆ ಶ್ರೀ ಪದ್ಮಾವತಮ್ಮನವರು, ಜ್ವಾಲಾಮಾಲಿನಿ, ಪಾರ್ಶ್ವನಾಥ ಸ್ವಾಮಿ, ಈ 3 ಸ್ವಾಮಿ, ನಾಗಸ್ವಾಮಿ, ಇಷ್ಟು 4 ಸಹ ಒಟ್ಟಿಗೆ ಇದೆ ನೋಡ್ರಿ. ಜೊತೆಗೆ ವಿಶೇಷ ಏನಂದರೆ 980 kg ತೂಕ ಇರ್ತಕ್ಕಂಥ ಪಂಚಲೋಹದ ಏಕಶಿಲಾ ಮೂರ್ತಿ ನಿಂತಿರ್ತಕ್ಕಂಥ ಮೂರ್ತಿ ಮೇನ್ ಇಂಪಾರ್ಟೆಂಟ್ ಇದೆ. ಇದು ಎಲ್ಲೂ ಇಲ್ಲ, ಶಿವಮೊಗ್ಗದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಇದು ಬಿಟ್ಟರೆ ನಾವು ಇದಕ್ಕೆ ಹುಂಚಾದಲ್ಲಿ ಹೋಗ್ಬೋದು ಅಷ್ಟೇ. ಹುಂಚಾದಲ್ಲಿ ಪದ್ಮಾವತಮ್ಮ ಅಲ್ಲಿಲ್ಲ, ಪದ್ಮಾವತಮ್ಮ ಪಾರ್ಶ್ವನಾಥ್ ಇದ್ದಾರೆ. ಬಟ್ ಇಲ್ಲಿ ವಿಶೇಷ ಶಿವಮೊಗ್ಗ ನಗರದಲ್ಲಿ ದಯವಿಟ್ಟು ಬನ್ನಿ. ಆದಿನಾಥ ಸ್ವಾಮಿ ಜಿನ ಮಂದಿರಕ್ಕೆ ದಯವಿಟ್ಟು ಮರೆದಂಗೆ ಗೂಗಲಲ್ಲಿ ಅಪ್ಲೋಡ್ ಆಗಿದೆ. ಇದು ಬನ್ನಿ ದಯವಿಟ್ಟು. ಯಾರು ಇದ್ದಾರೆ ನೀವು ಅನಿಸಿಕೆಗಳ ಪದ್ಮಾವತಮ್ಮ ಅಲ್ಲಿಗೆ ಹೋಗ್ತಿದ್ರಲ್ಲ, ನೋಡಿದ್ರಲ್ಲ, ಜೋಗ್ ಪಾಲ್ಸ್ ಹತ್ರ ಒಂದಿದೆಯಲ್ಲ, ಬಳೆ ಪದ್ಮಾವತಿ, ಹಾಗೇನು ಇಲ್ಲೂ ಪದ್ಮಾವತಮ್ಮ ಇದ್ದಾವೆ. ದಯವಿಟ್ಟು ಎಲ್ಲ ಭಾಗವಹಿಸಿ. ಇಲ್ಲೂ ಸಹ ತಾವು ಇಷ್ಟಾರ್ಥ ನಿಲ್ಲಿಸ್ಬೋದು. ಈ ವಿಶೇಷ ಪೂಜೆ ಯಾವತ್ತಿರುತ್ತೆ? ವಿಶೇಷ ಪೂಜೆಗಳಂದರೆ ವಾರ್ಷಿಕ ಪೂಜೆ ಒಂದು ಪ್ರತಿ ಸಲ ಮೇನಲ್ಲಿ ಬರ್ತದೆ. ಅಲ್ಲ, ವಾರಕ್ಕೆ ಪೂಜೆ? ವಾರದ ಪೂಜೆ ಅಂದರೆ ಶುಕ್ರವಾರ ಸಂಜೆ ವಿಶೇಷ ಪೂಜೆ. ಸಂಜೆ ಇಲ್ಲ, ಬೆಳಗ್ಗೆ ಮಾತ್ರ ವಿಶೇಷ ಪೂಜೆ ಇರುತ್ತೆ. ದಯವಿಟ್ಟು ಬನ್ನಿ. ಪದ್ಮಾವತಮ್ಮನ ಇಲ್ಲೂ ಇರುತ್ತೆ, ಅಲ್ಲಿ ಹೋಗ್ದಿಲ್ದರೆ ಇಲ್ಲೂ ಹೋಗ್ಬೋದು. ಇನ್ನು ಚಾತುರ್ಮಾಸದಲ್ಲಿ 4 ತಿಂಗಳ ಕಾಲ ಪ್ರತಿ ಭಾನುವಾರ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತದೆ. ಹಾಗೆಯೇ ಇಲ್ಲಿ ಒಂದು ಛತ್ರ ಕಟ್ಟಿದ್ದಾರೆ, ಹಿಂದ್ಗಡೆ ನೋಡ್ಬೋದು ತಾವು. ಇದು ಅತ್ಯಂತ ಕಡಿಮೆ ಬೆಲೆನಲ್ಲಿ ಸಿಗೋದ್ರಿಂದ ಯಾರೇ ಆಗಲಿ ಇದನ್ನು ಬಳಕೆ ಮಾಡಬೇಕಾಗಿ ವಿನಂತಿ. ನೋಡ್ರಿ, ಛತ್ರನೂ ಸಹ ಒಂದು ಇದಿದೆ, ಬಡ ಬಗ್ಗರಿಗಾಗಲಿ ಯಾರಿಗೇ ಆಗಲಿ ಒಂದು ವಿಶೇಷ ದರದಲ್ಲಿ ಈ ಜೈನ ಸಂಪ್ರದಾಯ ಏನಿದೆಯೋ ಅದು ಎಲ್ಲರಿಗೂ ಸಹ ಸಾರ್ವಜನಿಕರಿಗೆ ಕೊಡ್ತಾರೆ. ವಿಶೇಷ ದರದಲ್ಲಿ, ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ಬನ್ನಿ, ಯಾವ್ದಾದ್ರು ಕಾರ್ಯಕ್ರಮಗಳಿದ್ದಂದ್ರೆ ನೀವು ಭಾಗವಹಿಸಿ. ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೋಬೇಕಾಗಿ ನಮ್ಮ ಸ್ನೇಹಿತರಾದ ಹರ್ಷ ಅವರಿಗೆ ನಾವು ಧನ್ಯವಾದಗಳು. ಯಾಕೆಂದರೆ ಈ ಒಂದು ಕ್ಷೇತ್ರಕ್ಕೆ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಜಿನ ಮಂದಿರಕ್ಕೆ ಭೇಟಿ ಕೊಟ್ಟು ಪರೋಪಕಾರ ಸೇವೆಯನ್ನು ಇದ್ರ ಜೊತೆಗೆ ಮಾಡ್ಕೊಂಡ್ಬಂದು ಇವತ್ತು ಈ ದಿನ ನಾನು ಈ ಒಂದು ಸಾರ್ಥಕ ಸೇವೆಯನ್ನು ನೋಡಿ ವಿಡಿಯೋವನ್ನು ಮಾಡ್ಕೊಂಡು ತಮ್ಮ ಅರ್ಪಣೆ ಮಾಡ್ತೀನಿ. ಗುಡಿಯ ನೋಡಿರಣ್ಣ, ಬನ್ನಿ ನೋಡೋಣ. ಇವತ್ತು ಒಳಗಡೆ ಹೋಗೋಣ, ದೇವ ಮಂದಿರಕ್ಕೆ ಒಳಗಡೆ ಹೋಗಿ ಯಾವ ರೀತಿ ಇರುತ್ತೆ, ದೇವರ ಒಂದು ಕಲ್ಪನೆ ಆಗಿದೆ ಅಂತ ನಾವೆಲ್ಲ ನೋಡೋಣ. ನಮ್ಮ ಪಾರ್ಶ್ವನಾಥ್ ಹಾಗೂ ಈ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಇಡೀ ತಂಡಕ್ಕೆ ನಾವು ಈ ದಿನದ ಅರ್ಪಣೆಯನ್ನು ಧನ್ಯವಾದ ಹೇಳ್ತಾ ನಾವು ಒಳಗಡೆ ಹೋಗೋಣ, ದರ್ಶನ ಮಾಡೋಣ, ಸ್ವಾಮಿ ದರ್ಶನ.